ಹಾಯ್ ಫ್ರೆಂಡ್ಸ್, ಮುಳ್ಳಂಗಿ ಫಾಲ್ಸ್ ದಾಂಡೇಲಿ ಅಲ್ಲಿದ್ದೀವಿ. ಸೊ ಎಷ್ಟು ದಟ್ಟವಾದ ಮಂಜು, ಪ್ರಕೃತಿ ಮಧ್ಯ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ನಾವೀಗ ಉಳಿದಿರೋದು ಜಂಗಲಲ್ಲಿ. ಈ ಮರ ಎಷ್ಟು ದೊಡ್ಡದಿದೆ ನೋಡಿ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ಲೇಸ್. ನೋಡಿ, ನಾವು ಟೂರೆಲ್ಲ ಬಂದಾಗ ಏನು ಮಾಡ್ತೀವಿ, ಬೆಚ್ಚಗೆ ಹೊಚ್ಕೊಂಡು ಮಲ್ಕೊಬಿಡ್ತೀವಿ. ಮಲ್ಕೊಳ್ಳೋದಾದರೆ ಮನೆಯಲ್ಲೇ ಇರಬೇಕು ಅಲ್ವಾ. ಪ್ರಕೃತಿನ ನಾವು ನೋಡೋಕ್ಕೆ ಬಂದಿದ್ದೀವಿ. ಸೊ ಅದನ್ನು ಎಂಜಾಯ್ ಮಾಡಬೇಕು ಅಂದರೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಈ ರೀತಿ ಎಲ್ಲ ಪ್ರಕೃತಿನ ನಮ್ಮ ಕಣ್ಣಲ್ಲಿ ತುಂಬಿಟ್ಕೋಬೇಕು. ಆವಾಗ ಅದು ನೆನಪಿನ ಬುತ್ತಿಯಲ್ಲಿ ನಾವು ಓಪನ್ ಮಾಡಿದಾಗ ಈ ಒಂದು ಚಿತ್ರ ನಮ್ಮ ಕಣ್ಣು ಮುಂದೆ ಬರುತ್ತೆ. ನೀವು ನಂಬ್ತಿರೋ ಇಲ್ಲೋ, ಊರಲ್ಲಿದ್ದಾಗ ನಾನಂತೂ ಮಿನಿಮಮ್ 9:30ವರೆಗೂ ಮಲ್ಕೊಂಡೇ ಬಿಡ್ತೀನಿ. ಇನ್ನು ಇವೆಂಟ್ಸ್ ಅಂತ ಎಲ್ಲ ಹೋದಾಗ 11-12 ಗಂಟೆ ಆದ್ರೂ ಎದ್ದೇಳಲ್ಲ. ಬಟ್ ನಾನು ಯಾವಾಗಲೂ ಈ ರೀತಿ ಒಂದು ಪ್ಲೇಸಲ್ಲಿ ನಾನು ಬಂದಾಗ, ಶೂಟಿಂಗ್ ಇರಲಿ ಇಲ್ಲದೇ ಇರಲಿ, ನಾನು ಇವೆಂಟ್ಸ್ಗೆ ಅಂತ ಬಂದಾಗ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ನಾನು ಈ ರೀತಿ ಆ ಒಂದು ಪ್ರಕೃತಿ ಸೌಂದರ್ಯನ ಸವಿಯೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಜಗತ್ತಿನಲ್ಲಿ ತುಂಬ ಸುಂದರವಾಗಿ ಕಾಣುವಂಥ ಒಂದು ಬಣ್ಣ ಯಾವ್ದಾದ್ರು ಇದೆ ಅಂತ ಅನಿಸಿದರೆ ನಿಮಗೆ ಈ ಬಣ್ಣ ಯಾವುದು ಅಂತ ಗೊತ್ತಾಗಿರುತ್ತಲ್ವ. ನಿಮಗೀಗ ನಿಮ್ಮ ಕಣ್ಮುಂದೆ ಯಾವ ಬಣ್ಣ ಬರ್ತಾಯಿದೆ ಫ್ರೆಂಡ್ಸ್, ಆ ಬಣ್ಣದ ಹೆಸರನ್ನು ದಯವಿಟ್ಟು ಕಮೆಂಟ್ ಮಾಡಿ, ಮರಿಬೇಡಿ. ಓಕೆನಾ. ನಾನು ವೆಯ್ಟ್ ಮಾಡ್ತಾಯಿರ್ತೀನಿ, ಯಾಕೆಂದರೆ ಈ ಒಂದು ಪ್ರಕೃತಿ ಸೌಂದರ್ಯದ ಸೊಬಗನ್ನು ನೀವೆಲ್ಲ ಪ್ರತಿದಿನ ಎಂಜಾಯ್ ಮಾಡ್ತಾಯಿರಿ. ಯಾವಾಗಾದರೂ ಒಂದು ಸರಿ ಈ ರೀತಿ ವೆಕೇಷನ್ಗೆ ಬಂದು ಫ್ಯಾಮ್ಲಿ ಸಮೇತ, ಫ್ರೆಂಡ್ಸ್ ಸಮೇತ ಎಂಜಾಯ್ ಮಾಡಿ. ಆಮೇಲೆ ಈ ಒಂದು ದಟ್ಟವಾದ ಹಸಿರು ಕಾಡನ್ನು ಆದಷ್ಟು ಉಳಿಸೋಕ್ಕೆ ಪ್ರಯತ್ನ ಪಡೋಣ. ನೋಡಿ ಎಷ್ಟು ಚೆನ್ನಾಗಿದೆ. ಓ ಮೈ ಗಾಡ್, ಸ್ವರ್ಗದಲ್ಲಿ ಇದ್ದೀನಿ ಅಂತ ನನಗನ್ನಿಸ್ತಿದೆ, ನನಗಂತೂ ಗೊತ್ತಾಗ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ವಾವ್, ಆಕಾಶನೇ ಕೆಳಗೆ ಬಂದುಬಿಟ್ಟಿದೆ ಅನಿಸ್ತಾ ಇದೆ. ಬಟ್ ಈ ಆಕಾಶದಲ್ಲಿ ಕಾರ್ಗಳು ಬೇರೆ ಕಾಣಿಸ್ತವೆ, ಹಾಗೆ ಅನ್ನಿಸ್ತಾ ಇದೆ ಅಲ್ವಾ. ನೋಡಿ, ಈ ಸೌಂದರ್ಯನ ಎಷ್ಟು ಸವಿದ್ರು ಅಂತಾರಲ್ಲ, ಕೆಲವೊಬ್ಬರು ಅಂತಿರ್ತಾರೆ, ಹೆಣ್ಣನ್ನು ನೋಡಿ ಹೊಗಳೋರಿದ್ದಾರೆ, ಆದರೆ ಹೆಣ್ಣಿಗಿಂತ ಈ ಪ್ರಕೃತಿ ಇನ್ನೂ ಚೆಂದ. ಹೆಣ್ಣು ಒಂದೊಂದು ಸರಿ ಜಗಳ ಮಾಡ್ತಾಳೆ, ಆದರೆ ಪ್ರಕೃತಿ ಆಗಲ್ಲ. ನಿಮ್ಗೆ ಯಾವಾಗಲೂ ಹ್ಯಾಪಿನೆಸ್ನ ಕೊಡುತ್ತೆ, ಸ್ವಚ್ಛವಾದ ಗಾಳಿ ಕೊಡುತ್ತೆ ಅಲ್ವಾ. ನೋಡಿ, ಈ ಬಿದಿರಿನಿಂದ ಮಾಡಿದ ಸಾಲು ಎಷ್ಟು ಚೆನ್ನಾಗಿದೆ. ಈ ಬಿದಿರು ಎಷ್ಟು ಚೆನ್ನಾಗಿ ಬಾಗಿದೆ. ಏನು ಮಾಡೋದು, ನಾನು ಒಬ್ಬಂಟಿಯಾಗಿ ಬಂದಿದ್ದೀನಿ, ಅದೇ ಒಂದು ಬೇಜಾರು. ಅಂದರೆ ನಾನು ಒಂದು ಇವೆಂಟಿಗೆ ಬಂದಿರೋದ್ರಿಂದ ಒಬ್ಬಳೇ ಬಂದಿದ್ದೀನಿ, ಫ್ಯಾಮ್ಲಿ ಬಂದಿಲ್ಲ, ಮತ್ತು ನನ್ನ ಹಸ್ಬೆಂಡು ಬಂದಿಲ್ಲ. ಬಟ್ ನಾನು ಪ್ರಕೃತಿ ಜೊತೆಗಿದ್ದೀನಿ ಅನ್ನೋದೇ ನನಗೆ ಒಂದು ಸಂತೋಷ. ನಾನು ಕೇಳಿದ್ನಲ್ಲ, ನಿಮ್ಮ ಕಣ್ಣ ಮುಂದೆ ಈಗ ಯಾವ ಬಣ್ಣ ಕಾಣಿಸ್ತಾ ಇದೆ, ಯಾವ ಬಣ್ಣ ನೀವು ನೋಡಿರೋ ಇಮ್ಯಾಜಿನೇಷನಲ್ಲಿದ್ದೀರಾ, ಆ ಒಂದು ಬಣ್ಣದ ಹೆಸರನ್ನು ದಯವಿಟ್ಟು ಕಮೆಂಟ್ ಮಾಡಿ, ಮರಿಬೇಡಿ. ಓಕೆನಾ. ಚೆನ್ನಾಗಿದೆ ಅಲ್ವಾ. ಹಾಗೆ ಹೋಗ್ತಾನೆ ಇರುತ್ತೆ. ಇಲ್ಲಿ ಆರು ಇದೆ. ನನ್ನ ಮಗನಿಗೆ ಭಾಳ ಇಷ್ಟ, ಖಂಡಿತ ಅವನು ಕರ್ಕೊಂಡು ಬರ್ತೇನೆ. ಹೇಗಿದೆ ಅಲ್ವಾ.
ರಿಯಲಿ ಭಾಳ ಚೆನ್ನಾಗಿದೆ. ಒಂದು ಹ್ಯಾಪಿನೆಸ್ ಹಾಗೆ ಫೀಲ್ ಆಗ್ತಾಯಿದೆ. ಬಟ್ ದಿನಪೂರ್ತಿ ಇಲ್ಲೇ ಇರೋಕ್ಕಾಗಲ್ಲ, ಯಾಕೆ ಅಂತ ಹೇಳಿ ಲೈಫನ್ನು ನೋಡಬೇಕು. ಬಟ್ ಸ್ವಲ್ಪ ಸಮಯ ಏನಾದರೂ ಈ ಎಂಜಾಯ್ಮೆಂಟ್ನ ಫೀಲ್ ಮಾಡಬೇಕು ಅಲ್ವಾ ಫ್ರೆಂಡ್ಸ್? ಲೈಕ್ ಮಾಡ್ತೀರಲ್ವಾ? ಓಕೆ, ನಿಮಗೆ ಯಾವ ಬಣ್ಣ ಭಾಳ ಇಷ್ಟ ಆಯಿತು ಅಂತ ನನಗೆ ಪ್ಲೀಸ್ ಕಮೆಂಟ್ ಮಾಡಿ. ನನ್ನ ಮುಖ ನೋಡಿ ಭಯ ಆಗಬೇಡಿ, ನಿದ್ದೆಗಣ್ಣಲ್ಲಿದ್ದೀನಿ. ಇನ್ನೂ ಮಲಗಿದ್ದಾರೆ ನಮ್ಮ ಜೊತೆ ಬಂದವರೆಲ್ಲ. ಸೊ ನಾನು ಎದ್ದು ಈ ಒಂದು ಅದ್ಭುತವಾದ ಪ್ಲೇಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಬಾಯ್ ಬಾಯ್.